ಇವರಿಗೊಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾ ಇದ್ದಾರೆ. ಸಿಕ್ಕಾಗಿ ಕೆಟ್ಟದಾಗಿ ಕಮೆಂಟ್ ಮಾಡೋರು ದಯವಿಟ್ಟು ನೋಡಲೇಬೇಕಾದ ಸುದ್ದಿ. ನಿಮಗೆ ಗೊತ್ತಿರೋಗೆ ನಟಿ ರಮ್ಯಾಗೆ ಕೆಟ್ಟದಾಗಿ ಮೆಸೇಜ್ ಕೂಡ ಮಾಡಿದ್ರೆ ದೊಡ್ಡ ಇಶ್ಯೂಸ್ ಕೂಡ ಆಯ್ತು. ರಮ್ಯ ಅವರು ಕಂಪ್ಲೇಂಟ್ ಕೂಡ ಕೊಟ್ಟರು, ಸಖತ್ತು ವಿತ್ ಪ್ರೂಫ್ ಕೂಡ ಕೊಟ್ಟರು. ನಂತರ CCB ಅವರು ತನಿಖೆ ಕೂಡ ಮಾಡಿದ್ರು, ಅರೆಸ್ಟ್ ಕೂಡ ಮಾಡಿದ್ರು, ಪರಪ್ಪನ ಅಗ್ರಹಾರಕ್ಕೆ ಕೂಡ ಹಾಕಿದ್ದಾರೆ. ನೀವು ಅನ್ಕೋಬಹುದು ಅರೆಸ್ಟ್ ಕೂಡ ಮಾಡಿದ್ರೆ ರಿಲೀಸ್ ಆಗ್ತಾರೆ ಅಂತ, ಬಟ್ ಇಲ್ಲಿ ಸುದ್ದಿ ಅದಲ್ಲ. ಬರೋಬ್ಬರಿ 2 ತಿಂಗಳಾಗಿದೆ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕುಳಿತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿ ಬೇಲ್ ಕೂಡ ಸಿಕ್ಕಿಲ್ಲ. ಸೆಷನ್ ಕೋರ್ಟ್ಗೆ ಹೋದ್ರು ಕೂಡ ಅಲ್ಲೂ ಕೂಡ ಬೇಲ್ ಸಿಕ್ಕಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ರಮ್ಯ ಅವರು ಕೂಡ ಕಾಂಗ್ರೆಸ್ ಸರ್ಕಾರದ ಪರ ಇದ್ದವರು, ಅವರು ಕಾಂಗ್ರೆಸ್ ಅಲ್ಲಿ ಕೂಡ ಇದ್ರು. DCM DK ಶಿವಕುಮಾರ್ ಕೂಡ ಹೇಳಿದ್ರು ನಮ್ಮ ಪಕ್ಷದವ್ರು ನಾವು ನೋಡ್ಬೋದು ಅಂತ ಹೇಳಿದ್ರು. ಈಗ ಬೇಲ್ ಕೂಡ ಸಿಕ್ಕಿಲ್ಲ. ಅವರ ಅಪ್ಪ ಅಮ್ಮ ಕೂಡ ಕಣ್ಣೀರ್ ಆಗ್ತಾ ಇದ್ದಾರೆ ಅಂತ, ಈ ರೀತಿ ಆಯ್ತಲ್ಲ ಅಂತ ಒಂದು ಸಣ್ಣ ಕಮೆಂಟ್ ಮಾಡಿದ್ದಾರೆ. ಕಮೆಂಟ್ ಈ ರೀತಿ ಆಗಿದೆ ಅಂತ ನೋಡಬಹುದು. ಎಷ್ಟು ಜನ ಕಷ್ಟದಲ್ಲಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಅವ್ರಿಗೆ ಮತ್ತೆ ಹೈಕೋರ್ಟ್ಗೆ ಹೋಗ್ಬೇಕು. ಹೈಕೋರ್ಟ್ಗೆ ಹೋದ್ರೆ ನಿಮ್ಗೆ ಗೊತ್ತೇ ಇದೆ, ಸಾಕಷ್ಟು ಆರ್ಥಿಕವಾಗಿ ಸಬಲರಾಗಿರ್ಬೇಕು. ಹೈಕೋರ್ಟ್ಗೆ ಹೋಗೋದು ಅಷ್ಟು ಸುಲಭವಾದ ಮಾತೇ ಅಲ್ಲ. ಈ ರೀತಿ ಸಿಕ್ಕ ಕಮೆಂಟ್ ಮಾಡೋರು ಯಾವ ರೀತಿ ಪರಿಸ್ಥಿತಿಗೆ ಬಂದಿದೆ, ಏನು ಆಗೋದಿಲ್ಲ, ಆರಾಮಾಗಿ ಹೊರಗಡೆ ಬರ್ಬೋದು ಅಂತ ನೀವು ಅನ್ಕೊಂಡಿದ್ರೆ ನಿಮ್ಗೆ ಕೂಡ ಆಗ್ಬೋದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.